ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಪ್ರೊಫೈಲ್ ನೋಡಿದ್ರ ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಅಂಕಿತಾ ವರ್ಮಾ ಅಂತೇಳಿ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಬಂದು ಇದು ಬೆಂಗಳೂರು ಪ್ಲೇಸಿಂದ ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ನೋಡಿ ಪ್ರೊಫೈಲ್ ಏನಾದರೂ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಹೆಸರು ಅಂಕಿತಾ ವರ್ಮಾ, ವಯಸ್ಸು 36 ವರ್ಷ, ಸ್ವಂತ ಮನೆ ಇರುವುದು ಬೆಂಗಳೂರು ವೈಟ್ ಫೀಲ್ಡ್ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸಮಸ್ಯೆ ಗಂಡನ ಒಂದು ಊಟ ಆಲ್ಮೋಸ್ಟ್ ಕೊಡು ಅಂತೇಳಿ ಹೇಳಿದ್ರು ಕೂಡ ಕೊಡಲ್ಲ. ಸೊ ತೂತಿಗೆ ಸುಖ ಕೂಡ ಕೊಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಬೆರಳು ಹಾಕಿ ಮೆತ್ತಗೆ ಮಾಡಿದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕಾರಣ ಹೇಗಿದೆ, ಯಜಮಾನ ಇವಳಿಗೆ ಬೇಕಾದಂಗೆ ಆಲ್ಮೋಸ್ಟ್ ಸುಖ ಕೊಡಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಬಯಕೆ ನೋಡಿದ್ರೆ ಹೇಗಿದೆ, ಚೆನ್ನಾಗಿ ಸುಖದಲ್ಲಿ ಆಲ್ಮೋಸ್ಟ್ ತಿಳಿಸುವಂತ ಮಿಣ್ಣನೆ ಜೋಡಿ ಮಲಗುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆ ನೋಡಿ, ಇದಿಷ್ಟು ಅಂಕಿತಾ ವರ್ಮಾ ಅವರ ಒಂದು ಬಯೋಡೇಟಾ ಕೂಡ ಆಗಿರುತ್ತೆ. ಹಾಗೇನೆ ಕಾರ್ಸ್ 24 ಕಡೆಯಿಂದ ಒಂದು ಕಾರ್ ಶೇರಿಂಗ್ ಕೂಡ ಇಟ್ಟಿದ್ದಾರೆ. ಅದು 2012 ಒಂದು ಮಾಡೆಲ್ ಕಾರ್ ಹ್ಯುಂಡೈ ವೆರ್ನಾ 1.6 ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗಿದೆ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಹಾಗೆ ನೋಡಿ ಸ್ನೇಹಿತರು, ನೋಡಿ ಆಲ್ಮೋಸ್ಟ್ ಇವರಿಗೆ ಗಂಡ ಇದ್ದು ಕೂಡ ಈ ತರ ಒಂದು ಕಷ್ಟ ಯಾಕೆ ಅಂತೇಳಿ ಹೇಳಿದ್ದಾರೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಇವರ ಗಂಡ ಬಹಳ ಒಂದು ದಪ್ಪ ಇದ್ದ, ಮತ್ತೆ ಜೊತೆಗೆ ಹೊಟ್ಟೆ ಮುಟ್ಟು ಜಾಸ್ತಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಊಟ ಪೂರ್ತಿ ಒಳಗೆ ಹೋಗ್ತಿರ್ಲಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಫ್ಯಾಟ್ ಆದಾಗ ತುಂಬಾನೇ ಒಂದು ತ್ರಾಸ್ ಕೂಡ ಆಗ್ಬೋದು. ಹಾಗೆ ಇವರಿಗೆ ಕೂಡ ಆಗಿದೆ. ಹಾಗೇನೆ ಮಾಡಲು ಶುರು ಮಾಡಿದ್ರೆ ಬರೀ 2-3 ನಿಮಿಷ ಮಾತ್ರ ಮಾಡ್ತಿದ್ದ, ಅಷ್ಟಕ್ಕೆ ರಸ ಬಂದು ಮಡಗುತ್ತಿದ್ದ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಯಾವಾಗ ನೋಡಿದ್ರು ಕೂಡ ಆಲ್ಮೋಸ್ಟ್ ಒಂದೇ ಟೈಪ್ ಅಲ್ಲಿ ಕೂಡ ಮಾಡ್ತಿದ್ದ, ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಮೇಲಿಂದ ಮಲಗಿ ಎಷ್ಟು ಸಲ ಆಲ್ಮೋಸ್ಟ್ ಸುಖ ಕಂಡ್ರು ಕೂಡ ಇವಾಗ ಆಲ್ಮೋಸ್ಟ್ ಅವನಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗಿದೆ. ಅದಕ್ಕೆ ಹಾಗೇನೆ ಮಲಗಿರುತ್ತಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಇದೆಲ್ಲ ಕೂಡ ಅವರಿಂದ ಕಷ್ಟ ಕೂಡ ಅನುಭವಿಸುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಈಗ ನೋಡಿ, ಹೀಗೆಲ್ಲ ಮಾತಾಡಿ ಆಲ್ಮೋಸ್ಟ್ ತೂತು ಕೈಯುವಂತ ಒಬ್ಬ ಮಿನ್ನರನ್ನು ಕೂಡ ನೋಡ್ತಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನೋಡಿ, ಗಂಡು ಸ್ವಲ್ಪ ವಯಸ್ಸಾಗಿದ್ರು ಕೂಡ ನಡೆಯುತ್ತೆ, ಆದ್ರೆ ಬಹಳ ರೊಮ್ಯಾಂಟಿಕ್ ಆಗಿ ಮಾತನಾಡುವಂತ ವ್ಯಕ್ತಿಯಾಗಿರ್ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಗೂಟ ಮಾತ್ರ ನನ್ನ ನೋಡಿದ್ರೆ ಸಾಕು ಎದ್ದೇಳ್ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡು 45 ಒಂದು ಪ್ರಾಯದ ಮೇಲೆ ಇದ್ದು ಕೂಡ ನನಗೆ ಓಕೆ, ಬಟ್ ಇವು ಎರಡು ಮಾತ್ರ ಸ್ಪಷ್ಟವಾಗಿ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಏನು ಬೇಕು ಅದನ್ನು ಕೊಡಿಸುವಂತ ಮಿಂಡ ಕೂಡ ಬೇಕು, ಯಾಕಂದ್ರೆ ಅವಳಿಗೂ ಕೂಡ ಖರ್ಚು ಅದು ಇದು ಅಂತೇಳಿ ಇರುತ್ತೆ. ಸೊ ಹಾಗಾಗಿ ತನ್ನ ಒಂದು ಎಕ್ಸ್ಪೆನ್ಸಸ್ ಕೂಡ ನೋಡ್ಕೊಳ್ಳುವಂತ ವ್ಯಕ್ತಿ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನು ಬರೀ ಸುಖ ಅನುಭವಿಸಿ ಹೋಗುವಂತ ವ್ಯಕ್ತಿಯಾಗಿದ್ರೆ ಬೇಡ, ಕಷ್ಟದಲ್ಲೂ ಕೂಡ ಸಹಾಯ ಆಗುವಂತ ಒಬ್ಬ ಪರ್ಸನ್ ಇರತ್ತಿದ್ರೆ ನನಗೆ ಓಕೆ. ಅವರಿಗೆ ನಾನು ಮನೆಗೆ ಕೂಡ ಕಳಿಸಿಕೊಂಡು ತೂತು ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ. ಹಾಗೆ ನೋಡಿ, 2012 ಒಂದು ಹ್ಯುಂಡೈ ವೆರ್ನಾ ಕಾರ್ನ ಬಗ್ಗೆ ಕೂಡ ಹೇಳಿದ್ರೆ, ಇದು 16 ಇಂಚ್ ಒಂದು ಅಲ್ಲಿ ವೀಲ್ಸ್ ಕೂಡ ಹೊಂದಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಎಸೆನ್ಷಿಯಲ್ ಒಂದು ಫೀಚರ್ಸ್ ಕೂಡ ಇದೆ. AC, ಪವರ್ ವಿಂಡೋಸ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ತುಂಬಾನೇ ಒಂದು ಚೆನ್ನಾಗಿ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಇದು ಟಾಪ್ ಮಾಡೆಲ್ ಕೂಡ ಆಗಿರುತ್ತೆ. ಹಾಗೇನೆ ಕಾರ್ನ ಒಂದು ಇಮೇಜ್ ಕೂಡ ಹೀಗಿದೆ, ಮತ್ತೆ ಸೈಡ್ ಆಂಗಲ್ ಕೂಡ ಹೀಗಿದೆ ಅಂತೇಳಿ ಎರಡೂ ಆಂಗಲ್ ಒಂದು ಇಮೇಜ್ ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಇದರ ಒಂದು ಪ್ರೈಸ್ ಕೂಡ ಬಂದ್ಬಿಟ್ಟು 2,37,000 ತನಕ ಇರೋ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ನ ಓವರ್ ರಿವ್ಯೂ ನೋಡಿಕೋದ್ರೆ ನವೆಂಬರ್ 2012 ರಿಜಿಸ್ಟ್ರೇಷನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ. ಕಿಲೋಮೀಟರ್ ನೋಡಿಕೋದ್ರೆ 1,11,000 ಕಿಲೋಮೀಟರ್ ಕೂಡ ರನ್ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, ಟ್ರಾನ್ಸ್ಮಿಷನ್ ಮ್ಯಾನುವಲ್ ಇದೆ, ಮತ್ತೆ ಇಂಜಿನ್ ಕ್ಯಾಪಬಿಲಿಟಿ 1582 cc ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಮೇಕ್ ಇಯರ್ ಬಂದ್ಬಿಟ್ಟು ಆಗಸ್ಟ್ 2012, ಮತ್ತೆ ಇದು AP ಪಾಸಿಂಗ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ. ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.